ನಮಸ್ಕಾರ ಸ್ನೇಹಿತರು, ಮುಂಜಾನೆಯ ಶುಭಾಶಯಗಳು. ಇಂದಿನ ದಿನ ಸುದಿನವಾಗಲಿ ಅಂತ ಹೇಳ್ತಾ ಮುಂಜಾನೆ ಮಾತಿಗೆ ತಮಗೆ ಸ್ವಾಗತ, ಸುಸ್ವಾಗತ, ಅದರ ಸ್ವಾಗತ. ಸ್ನೇಹಿತರೆ, ಬಹಳ ಪ್ರಶಸ್ತವಾಗಿದೆ ಇಂದಿನ ವಾತಾವರಣ ಮುಂಜಾನೆಯ ನಡಿಗೆಗೆ ಹಾಗೂ ಮುಂಜಾನೆಯ ಮಾತಿಗೆ. ಇಂದಿನ ಮುಂಜಾನೆಯ ಮಾತಿನಲ್ಲಿ ಮೇಘಗಳ ಬಗ್ಗೆ ಒಂದಷ್ಟು ಮಾತು. ಸುಮಾರು ಒಂದು ತಿಂಗಳಿನಿಂದ ನೋಡ್ತಾ ಇದ್ದೆ, ಬೆಂಗಳೂರಿನ ಆಗಸದಲ್ಲಿ ಮೋಡಗಳ ಸಂತೆಗಳು. ಅನುದಿನವೂ ಭಿನ್ನವಾಗಿತ್ತು ಮೋಡಗಳ ಸಂತೆ. ಮೋಡಗಳಿಗೆ ನಮಸ್ಕರಿಸ್ತಾ ನಾನು ಕಂಡ ಮೋಡಗಳನ್ನು ನಿಮಗೆ ವಿವರಿಸ್ತೀನಿ. ಸಂತೆ ನಿಮ್ಗೆ ಗೊತ್ತಿದೆ, ಸಂತೆನಲ್ಲಿ ಹೋದರೆ ಏನು ಸಿಗಲ್ಲ ಹೇಳಿ. ಕಾಯಿ ಪಲ್ಯ, ಹೂ ಹಣ್ಣು, ಅಕ್ಕಿ ಕಾಳು ಬೇಳೆ, ಎಲ್ಲ ದಿನಸಿ ಪದಾರ್ಥಗಳು, ಹಾಗೆ ಬಟ್ಟೆ ಬರೆಗಳು, ಸೌಂದರ್ಯ ವರ್ಧಕ ಸಾಮಗ್ರಿಗಳು, ಏನೆಲ್ಲ ಸಿಗಲ್ಲ. ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳು ಸಿಗ್ತವೆ. ಹಾಗೆ ಮೋಡಗಳ ಸಂತೆಗಳನ್ನು ನೋಡ್ತಾ ನನಗೆ ಒಂದಷ್ಟು ವಿಚಾರಗಳು ತಲೆಯಲ್ಲಿ ಬಂದವು ನೋಡಿ. ಮೋಡಗಳು ಹೇಗಿದ್ವು ಅಂತ ವಿವರಿಸಬೇಕಾದ್ರೆ, ಒಂದಿಷ್ಟು ಮೋಡಗಳು ಬೃಹದಾಕಾರದಲ್ಲಿ ಕಾಣಿಸ್ಕೊಂಡ್ವು, ಒಂದಿಷ್ಟು ಮೋಡಗಳು ಚಿಕ್ಕದಾಗಿದ್ವು, ಒಂದಿಷ್ಟು ಮೋಡಗಳು ಭಯಾನಕವಾಗಿ ಕಾಣ್ತಿದ್ವು, ಒಂದಿಷ್ಟು ಮೋಡಗಳು ಬಹಳ ಖುಷಿಯನ್ನು ಕೊಡ್ತಿದ್ವು ಮನಸ್ಸಿಗೆ, ಒಂದಿಷ್ಟು ಮೋಡಗಳು ಯುದ್ಧಕ್ಕೆ ನಿಂತಿದ್ವು, ಒಂದಿಷ್ಟು ಮೋಡಗಳು ಮಳೆಗಳನ್ನು ಸುರಿಸುವಂತಿದ್ವು, ಒಂದಿಷ್ಟು ಮೋಡಗಳು ಧಾವಿಸುತ್ತಿದ್ದವು, ಒಂದಿಷ್ಟು ಮೋಡಗಳು ಅಲ್ಲೇ ಕದಲದೆ ನಿಂತಿದ್ವು, ನಾನು ಕದಲಲ್ಲ ಅಂತ. ಮೋಡಗಳು ಹೇಗಿದ್ವು ಅಂತ ಮತ್ತೆ ವಿವರಿಸಬೇಕಾದ್ರೆ, ಒಂದಿಷ್ಟು ಕಾರ್ಮೋಡಗಳು, ಒಂದಿಷ್ಟು ಮೋಡಗಳು ಬೃಹದಾಕಾರದ ಮೋಡಗಳಾಗಿದ್ದರೆ, ಕೆಲವು ಮೋಡಗಳು ಸಣ್ಣ ಮೋಡಗಳು, ಕೆಲವು ಮೋಡಗಳು ಕಾರ್ಮೋಡಗಳಾಗಿದ್ವು, ಕೆಲವು ಮೋಡಗಳು ಶುಭ್ರವಾಗಿದ್ದವು. ಹತ್ತಿಯನ್ನು ಬಿಡಿಸಿ ರಾಶಿ ಹಾಕಿದರೆ ಹೇಗೆ ಕಾಣ್ತವೆ ಆ ಥರ ಕಾಣಿಸ್ಕೊಂಡು ಮೋಡಗಳು. ಹಾಗೆ ನೋಡಿ, ಒಂದಿಷ್ಟು ಮೋಡಗಳು ನಸು ಕೆಂಪು ಬಣ್ಣದವುಗಳಾಗಿದ್ದವು, ಒಂದಿಷ್ಟು ಮೋಡಗಳು ನೀಲಿ ಬಣ್ಣದವಾಗಿದ್ದವು, ಹಾಗೆ ಒಂದಿಷ್ಟು ಮೋಡಗಳು ಕಂದು ಬಣ್ಣದ್ದಾಗಿದ್ದವು, ಒಂದಿಷ್ಟು ಮೋಡಗಳು ಹಳದಿ ಮಿಶ್ರಿತ ಕೆಂಪು ಬಣ್ಣದ್ದಾಗಿದ್ದವು. ಮೋಡಗಳನ್ನು ನೋಡ್ತಾ ಇದ್ದಾಗೆ ನನಗೆ ಏನನ್ನಿಸ್ತು ಅಂದರೆ, ಒಂದಿಷ್ಟು ಮೋಡಗಳು ಭಾರತ ದೇಶವನ್ನೇ ತೋರಿಸ್ತಿದ್ವು, ಒಂದಿಷ್ಟು ಮೋಡಗಳು ದಕ್ಷಿಣ ಭಾರತ ಹಾಗೂ ಶ್ರೀಲಂಕಾವನ್ನು ಮನಸ್ಸಿಗೆ ತರ್ತಿದ್ವು, ಒಂದಿಷ್ಟು ಮೋಡಗಳು ಉತ್ತರ ಭಾರತ, ಜಮ್ಮು ಕಾಶ್ಮೀರ ಹಾಗೂ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರವನ್ನು ನೆನಪಿಗೆ ತರ್ತಿದ್ವು, ಒಂದಿಷ್ಟು ಮೋಡಗಳು ಯುದ್ಧಕ್ಕೆ ನಿಂತಿದ್ವು. ಒಟ್ಟಿನಲ್ಲಿ ಈ ಮೋಡ ಕವಿದ ವಾತಾವರಣ ಬಹಳ ಸೊಗಸಾಗಿತ್ತು. ಹೇಗೆ ಪಾಕಿಸ್ತಾನದ ಮೇಲೆ ಮೋದಿ ಕವಿದ ವಾತಾವರಣ ಇದೆ, ಹಾಗೆ ಮೋಡ ಕವಿದ ವಾತಾವರಣವಿತ್ತು. ಈ ಮೋಡಗಳನ್ನು ಅನಲೈಸ್ ಮಾಡ್ತಾ ಹೋದರೆ, ವರುಣದೇವನ ಮೊದಲ ಹೆಜ್ಜೆ ಮೋಡಗಳು ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ಮೋಡಗಳು ಮಳೆಗಳನ್ನು ಕೊಟ್ಟರೆ ಬೆಳೆಗಳು ಬಂದರೆ ಮನುಷ್ಯನ ಜೀವನ ಮಾಡ್ಬೋದು. ಮೋಡಗಳಿಗೆ ಯಾಕೆ ನಮಸ್ಕರಿಸಬೇಕು ಅಂತ ನಾನು ಹೇಳಬೇಕಾದ್ರೆ, ಮೋಡಗಳಿಗೆ ನಮಸ್ಕರಿಸೋಣ. ಹೇಗೆ ವರುಣನಿಗೆ ನಾವು ಮಳೆ ಕೊಡಪ್ಪ ಅಂತ ನಮಿಸ್ತೇವೆ, ಹಾಗೆ ಮೋಡಗಳನ್ನು ನಮಿಸಿದರೆ ಒಳ್ಳೆಯ ಮಳೆಗಳನ್ನು ಕೊಡ್ಬೋದು ಮೋಡಗಳು. ಯಾಕಂದರೆ ಅನಾಹುತ ಇರುತ್ತೆ, ಒಂದೊಂದು ಸಲ ಮಳೆ ಬಂದಾಗ, ಒಂದೊಂದು ಸಲ ಮಳೆನೇ ಬರಲ್ಲ, ಬರಗಾಲ, ಸಣ್ಣ ಸಣ್ಣ ಮಳೆಗಳು. ಹಾಗಾಗಿ ಮೋಡಗಳ ಪ್ರಾಮುಖ್ಯತೆ ಬಹಳ. ಒಂದಷ್ಟು ಮೋಡಗಳು ಆರ್ಭಟಿಸುತ್ತಿದ್ದವು, ಯುದ್ಧಕ್ಕೆ ನಿಂತಂತೆ, ಒಂದಿಷ್ಟು ಮೋಡಗಳು ಗುಡುಕ್ತಿದ್ವು,
ಒಂದಿಷ್ಟು ಮೋಡಗಳು ನಡುಗ್ತಿದ್ವು, ಒಂದಿಷ್ಟು ಮೋಡಗಳು ಓಡಿ ಹೋಗ್ತಾ ಇದ್ವು, ಎಲ್ಲಿಗೂ ಗೊತ್ತಿಲ್ಲಪ್ಪ. ಆದರೆ ಈ ಮೋಡಗಳ ವಿನ್ಯಾಸ ನೋಡಿದರೆ ನನಗೆ ಅನಿಸುತ್ತೆ ದೈವ ಸ್ವಲ್ಪ ಕಷ್ಟಪಟ್ಟಿದ್ದಾನೆ ಈ ಮೋಡಗಳನ್ನು ಮಾಡೋದಕ್ಕೆ. ಮೋಡಗಳು ಬಹಳ ಅಂದವಾಗಿದ್ವು, ಬಹಳ ಸೊಗಸಾಗಿದ್ವು, ಭಯಾನಕವಾಗಿದ್ವು, ಬಹಳ ಖುಷಿಯನ್ನು ಕೊಡ್ತಿದ್ವು. ಹೀಗೆ ಮೋಡಗಳ ಬಗ್ಗೆ ಬಹಳ ಆಲೋಚನೆಗಳು ನನ್ನ ತಲೆಯಲ್ಲಿ ಓಡ್ತಿದ್ವು. ಹೇಗೆ ಮೋಡಗಳು ಓಡ್ತಿದ್ವೋ ಹಾಗೆ ಒಂದಿಷ್ಟು ಮಳೆಗಳು ಬರಬೇಕಾದ್ರೆ ಈ ಮೋಡಗಳು ಬೇಕೇ ಬೇಕು. ಒಂದಿಷ್ಟು ಮೋಡಗಳು ಮಳೆಯನ್ನು ಖಂಡಿತ ಕೊಡ್ತಾವೆ ಅಂತ ಕಾನ್ಫಿಡೆನ್ಸ್ ಇತ್ತು. ಮತ್ತು ಒಂದಿಷ್ಟು ಮೋಡಗಳು ಓಡಿ ಹೋಗು, ಅದ್ರ ಮೇಲೆ ಅಂಥದ್ದೇನು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಅಂತೂ ಈ ಮೋಡಗಳ ಮಹಿಮೆ ಬಹಳವಾಗಿತ್ತು. ಈ ಒಂದು 30 ದಿನಗಳಲ್ಲಿ ಏಪ್ರಿಲ್ನಲ್ಲಿ ಒಂದಿಷ್ಟು, ಮೇನಲ್ಲಿ ಒಂದಿಷ್ಟು, ಜೂನ್ನಲ್ಲಿ ಒಂದಿಷ್ಟು ಮಳೆಗಳು ಬರ್ತಾ ಇವೆ. ಮಾರ್ಚಲ್ಲೂ ಕೂಡ ಒಂದಿಷ್ಟು ಮಳೆಗಳು ಬಂತು. ಇನ್ನೂ ಕೂಡ ಈ ಮೋಡಗಳು ಒಳ್ಳೆಯ ಮಳೆಗಳನ್ನು ಕೊಡಲಿ ಅಂತ ಮೋಡಗಳಲ್ಲಿ ವರುಣದೇವನಲ್ಲಿ ಪ್ರಾರ್ಥನೆ. ಹಾಗೆ ನೋಡಿ, ಈ ಮೋಡಗಳನ್ನು ನೋಡಿದಾಗ ನನಗೆ ಈ ಆಗಸವನ್ನು ನೋಡುವ ಒಂದು ಅಭ್ಯಾಸ ಆಯಿತು. ಹೇಗೆ ಬೆಳಿಗ್ಗೆ ಈ ಆಗಸವನ್ನು ನಾನು ನೋಡೋದಕ್ಕೆ ಸಾಧ್ಯವಾಗ್ತಿತ್ತು ಮುಂಜಾನೆ ಅಡುಗೆಗೆ ಬಂದಾಗ, ಹಾಗೆ ಒಂದಿಷ್ಟು ರಾತ್ರಿ ಕೂಡ ಈ ಆಗಸವನ್ನು ನೋಡೋದಕ್ಕೆ ಶುರು ಮಾಡಿದೆ. ಎಷ್ಟು ವಿಶಾಲವಾಗಿದೆ ಈ ಆಗಸ. ಆಗಸವನ್ನು ನೀವು ಒಂದಿಷ್ಟು ನೋಡಿ, ದಿನಕ್ಕೆ ಒಂದು ಸ್ವಲ್ಪ ಹೊತ್ತು, ಅದು ಬೆಳಿಗ್ಗೆ ಇರಲಿ, ಮಧ್ಯಾಹ್ನ ಇರಲಿ, ಸಾಯಂಕಾಲ ಇರಲಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ವಿಶಾಲವಾದ ಆಗಸವನ್ನು ನೋಡ್ತಾ ಇದ್ದಾಗ ನಕ್ಷತ್ರಗಳು, ನಕ್ಷತ್ರ ಪುಂಜಗಳು, ಉಲ್ಕೆಗಳು, ಉಲ್ಕಾಪಾತಗಳು, ಹಾಗೆ ಉಪಗ್ರಹಗಳು, ಗ್ರಹಗಳು, ಏನೆಲ್ಲ ನೋಡ್ಲಿಕ್ಕೆ ಸಿಗಲಿಲ್ಲ ನನಗೆ. ಸಪ್ತರ್ಷಿ ಮಂಡಗಳು, ಹೀಗೆ ಏನೆಲ್ಲ ಸಿಗಲಿಲ್ಲ ಆಗಸದಲ್ಲಿ ನೋಡಲಿಕ್ಕೆ. ಅನತಿ ದೂರದಲ್ಲಿ ನೋಡ್ತಾ ಇದ್ದರೆ ನಕ್ಷತ್ರ ಪುಂಜಗಳು, ಆಗಸ, ಆಕಾಶ ಎಷ್ಟು ವಿಶಾಲವಾಗಿದೆ ಅಂತ ಯೋಚನೆ ಮಾಡ್ತಾ ಅಂದ್ಕೊಂಡೆ. ಈ ಆಗಸವನ್ನು ನಾವು ಒಂದಿಷ್ಟು ನೋಡ್ತಾ ಇದ್ದರೆ ಪ್ರಾಯಶಃ ನಮ್ಮ ಮನಸ್ಸು ಕೂಡ ಈ ಆಗಸದಷ್ಟು ವಿಶಾಲವಾಗ್ಬೋದೇನೋ ಅಂತ. ವಿಶಾಲವಾದ ಮನಸ್ಸು ಹೊಂದಿದರೆ ಮನುಷ್ಯನಿಗೆ ಪ್ರಾಯಶಃ ಈ ತಂಟೆ ತಕರಾರು, ಯುದ್ಧಗಳು ಏನೂ ನಡೀಲಿಕ್ಕಿಲ್ಲ. ಅವನ ಪಾಡಿಗೆ ಅವನು ಸಜ್ಜನಿಕೆಯಿಂದ ಸನಾತನ ಧರ್ಮವನ್ನು ಅನುಸರಿಸಿ ಜೀವನ ಮಾಡ್ಬೋದು. ಆಕಾಶವನ್ನು ನೋಡ್ತಾ ಬಹಳ ಖುಷಿಪಟ್ಟೆ. ಬೃಹದಾಕಾರದ ಮೋಡಗಳನ್ನು ನೋಡಿ ಹೇಗೆ ಖುಷಿಪಟ್ಟನೋ ಹಾಗೆ ಈ ವಿಶಾಲವಾದ ಗಗನವನ್ನು, ಆಗಸವನ್ನು, ಆಕಾಶವನ್ನು ರಾತ್ರಿ ನೋಡಬೇಕಾದ್ರೆ ಬಹಳ ಖುಷಿ ಪಟ್ಟೆ ನಾನು. ನಾವು ಈ ಭೂಲೋಕದಲ್ಲಿ ಇರುವವರು, ಇಲ್ಲೇ ಸ್ವರ್ಗ ಕಾಣುತ್ತೆ ನಾವು ಕಂಡಂತೆ. ಹಾಗೆ ನೋಡಿ, ಈ ಆಕಾಶ ಬಹಳ ಅವಕಾಶಗಳನ್ನು ಕೊಡ್ತದೆ. ಹಾಗೆ ಮನಸ್ಸು ವಿಶಾಲವಾಗಿದ್ದರೆ ಬಹಳ ಅವಕಾಶಗಳು ಮನಸ್ಸಿನಲ್ಲಿ ಬೇರೂರ್ಬೋದು. ವಿಶಾಲವಾದ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಯಾಕೆಂದರೆ ನಾವು ಈ ಹಳ್ಳಿಯಲ್ಲಿದ್ದಾಗ ಒಂದಿಷ್ಟು ಆಕಾಶ ನೋಡ್ತಿದ್ವಿ. ಯಾಕೆಂದರೆ ಅಲ್ಲಿ ಇಷ್ಟು ಬಿಲ್ಡಿಂಗುಗಳು, ಜನ, ಆಫೀಸುಗಳು, ಮನೆಗಳು ಇಷ್ಟೊಂದು ಇರಲಿಲ್ಲ. ಸಾಕಷ್ಟು ವಿಶಾಲವಾದ ಪ್ರದೇಶಗಳಿದ್ವು. ಒಂದಿಷ್ಟು ಆಗಸವನ್ನು ನೋಡ್ತಿದ್ವಿ ನಾವು. ಬೆಂಗಳೂರಿಗೆ ಇಂಥ ಒಂದು ನಗರಿಗೆ ಬಂದಾಗ, ಪಟ್ಟಣಕ್ಕೆ ಬಂದಾಗ ಎಲ್ಲ ಮರೆತು ಬಿಟ್ವಿ ಸ್ವಾಮಿ. ಯಾಕಂದರೆ ಇಲ್ಲಿ 4 ಗೋಡೆಗಳ ಮನೆಯಲ್ಲಿ, ಆಫೀಸಿನಲ್ಲಿ ಕೂತು ಸಂಕುಚಿತ ಮನೋಭಾವ ಉಂಟು ಮಾಡುತ್ತವೇನೋ ಈ ಪರಿಸ್ಥಿತಿ ಅಂತ ನನಗೆ ಅನ್ನಿಸ್ತಪ್ಪ. ಯಾಕಂದರೆ ವೈಶಾಲ್ಯತೆ ಕಷ್ಟ. ರಸ್ತೆಯಲ್ಲಿ ಇಳಿದ್ರೆ, ಬೀದಿಗಿಳಿದ್ರೆ ವಾಹನಗಳು, ವಾಹನ ದಟ್ಟಣೆ ನೋಡಿ ಎಷ್ಟು ವೈಶಾಲ್ಯತೆ ಕಮ್ಮಿ ಇದೆಯಪ್ಪ ಇಲ್ಲಿ ಅಂತ. ಮನುಷ್ಯ ಸೆಲ್ಫ್ ಸೆಂಟ್ರಡ್ ಆಗ್ತಾನೆ, ತನ್ನ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾನೆ, ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡೋದಿಲ್ಲ.
ಈ ಥರದ ವೈಶಾಲ್ಯತೆ ಇರದೇ ಇರುವಂತಹ ಒಂದು ವಾತಾವರಣವನ್ನು ಈ ಪ್ಯಾಟೆಗಳು ಅಥವಾ ಈ ಸಿಟಿಗಳು ಮನುಷ್ಯನಿಗೆ ತರ್ತವೆ ಅಂತ ಒಂದೊಂದು ಸಲ ಅನಿಸುತ್ತೆ ನನಗೆ. ಸ್ನೇಹಿತರೆ, ಮೋಡಗಳನ್ನು ನಾವು ನೋಡ್ತಾ ಇದ್ದರೆ ಮೇಘಮಲ್ಲಾರ ರಾಗ ಮನಸ್ಸಿಗೆ ಬರ್ತದೆ. ಮೇಘಮಲ್ಲಾರದ ಒಂದಿಷ್ಟು ಸಂಗೀತವನ್ನು ಕೇಳಿ ಬಹಳ ಖುಷಿ ಕೊಡುತ್ತೆ ಮನಸ್ಸಿಗೆ. ಹೇಗೆ ಯಮನ ರಾಗ ವಿ ಅವರ್ಸ್ ಬೆಳಗಿನ ಜಾವದ ಒಂದು ರಾಗ ಬಹಳ ಖುಷಿಯನ್ನು ಕೊಡ್ತಾ ಇರ್ತದೆ ಮನುಷ್ಯನಿಗೆ. ಸಂಗೀತ ಪ್ರಿಯರಿಗೆ ಇದೆಲ್ಲ ಜಾಸ್ತಿ ಗೊತ್ತಿರ್ತದೆ. ಹಾಗೆ ನೋಡಿ, ಈ ಮೇಘಮಲ್ಲಾರ ಎಲ್ಲವನ್ನೂ ಕೊಡ್ತದೆ. ಇದರಲ್ಲಿ ಗುಡುಗು, ಸಿಡಿಲು, ಮಿಂಚು ಈ ಥರದ ಅನುಭವಗಳು ಇದೆ, ಖುಷಿಯೂ ಇದೆ. ಎಲ್ಲವನ್ನು ಸಮ್ಮಿಳಿತಗೊಂಡಿದೆ ಈ ಮೇಘಮಲ್ಲಾರ ರಾಗ. ಮೇಘಗಳ ವೈಶಿಷ್ಟ್ಯ ಕೂಡ ಹೀಗೆ. ಹಾಗಾಗಿ ದಿನಕ್ಕೆ ಒಂದಿಷ್ಟು ಸಮಯವನ್ನು ಮೀಸಲಿಡಿ ಈ ಗಗನದತ್ತ, ಆಕಾಶದತ್ತ ಮೇಲೆ ನೋಡೋದಕ್ಕೆ. ಹಾಗೆ ಮನಸ್ಸಿನ ವೈಶಾಲ್ಯತೆಯನ್ನು ಜಾಸ್ತಿ ಮಾಡಿಕೊಳ್ಳಿ. ಹಾಗೆ ಹೃದಯ ವಿಶಾಲವಾಗಿರಲಿ. ಹಾಗಾಗಿ ಸಜ್ಜನಿಕೆಯಿಂದ, ಸನಾತನ ಧರ್ಮದಿಂದ ಮನುಷ್ಯನು ಸಜ್ಜನಾಗಿ ಬದುಕೋದಕ್ಕೆ ಸಾಧ್ಯತೆ ಇದೆ. ಈ ತಂಟೆ, ತಕರಾರು, ಯುದ್ಧಗಳು ಬೇಡ. ಮನುಷ್ಯನಾಗೆ ಬದುಕ್ಬೋದು. ಈ ಥರದ ಒಂದಿಷ್ಟು ಮಾತುಗಳು ಇವತ್ತು ಮುಂಜಾನೆ ಮಾತುಗಳನ್ನು ಕೇಳೋದಕ್ಕೆ ಧನ್ಯವಾದಗಳು. ಪ್ರೀತಿ ಇರಲಿ. ಇಂತಿ ತಮ್ಮ ವಿಠ್ಠಲ್ ಬೋಡಸ್ ಮಾಳಮುಳ್ಳೂರು. ಜೈ ಶ್ರೀರಾಮ್. ನಮಸ್ಕಾರ. ಮತ್ತೆ ಸಿಗ್ತೀನಿ.